ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಈ ವಿಡಿಯೋದಲ್ಲಿ ನಂದು ಯೂನಿಯನ್ ಬ್ಯಾಂಕ್ ಎಲ್ ಬಿ ಒ ಆರ್ ಟಿ ಐ ರಿಪ್ಲೈ ಶೇರ್ ಮಾಡ್ತಿದ್ದೀನಿ. ಸೊ ನಾನು ಆರ್ ಟಿ ಐ ಹಾಕಿದ್ದೆ, ನನ್ನ ಸ್ಕೋರ್ ಕಾರ್ಡು ಮತ್ತು ಕರ್ನಾಟಕ ಸ್ಟೇಟ್ದು ಕೆಟಗರಿ ವೈಸ್ ಕಟ್ ಆಫ್ ಕೇಳಿಕೊಂಡು ಆರ್ ಟಿ ಐ ಹಾಕಿದ್ದೆ. ಅದು 28 ಡೇಸ್ ಆಗಿತ್ತು. ಸೊ ನಿನ್ನೆ ನೈಟು ರಿಪ್ಲೈ ಬಂದಿದೆ. ಸೊ ರಿಪ್ಲೈ ಡಿಸಪಾಯಿಂಟಿಂಗ್ ಅಂತ ಹೇಳ್ಬೋದು. ಯೂನಿಯನ್ ಬ್ಯಾಂಕ್ ಅವ್ರು ಯಾವುದಕ್ಕೂ ರಿಪ್ಲೈ ಕೊಡಲ್ಲ, ಅಂದರೆ ಸ್ಯಾಟಿಸ್ಫೈ ಆಗೋಂಗೆ ನಾವು ಕೇಳಿದ ಇನ್ಫಾರ್ಮೇಷನ್ ಕೊಡಲ್ಲ. ಫಾರ್ ಎಕ್ಸಾಂಪಲ್, ಕ್ಲರಿಕಲ್ ವೇಕೆನ್ಸಿಗೆ ಎಷ್ಟೋ ಸತಿ ಆರ್ ಟಿ ಐ ಹಾಕಿದ್ವಿ, ಅದಕ್ಕೂ ಕರೆಕ್ಟಾಗಿ ರಿಪ್ಲೈ ಕೊಟ್ಟಿರಲಿಲ್ಲ. ಆ್ಯಂಡ್ ಯೂನಿಯನ್ ಬ್ಯಾಂಕ್ ಇದಕ್ಕೂ ಪ್ರೀವಿಯಸ್ ಆಗಲಿ ನಾನು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಕೆಟಗರಿ ವೈಸು ಅಪ್ಲಿಕೆಂಟ್ಸ್ ಎಷ್ಟು ಜನ ಬಂದಿದೆ ಅಂತ ಕೇಳಿದ್ದೆ, ಅದಕ್ಕೂ ಕೂಡ ಸೇಮ್ ರಿಪ್ಲೈ ಕೊಟ್ಟಿದ್ದರು. ಅದನ್ನು ಶೇರ್ ಮಾಡಿರಲಿಲ್ಲ. ಬಟ್ ಯುಕೋ ಬ್ಯಾಂಕು ಸೇಮ್ ಆರ್ ಟಿ ಐ ಸೇಮ್ ಲೈನ್ಸ್ ಯೂಸ್ ಮಾಡಿ ಕೇಳಿದ್ದು. ಅವ್ರು ಯುಕೋ ಬ್ಯಾಂಕ್ ಅವರು ನಮ್ಮ ಸ್ಟೇಟ್ದು ಕೆಟಗರಿ ವೈಸು ಅಪ್ಲಿಕೆಂಟ್ಸ್ ಎಷ್ಟು ಜನ ಅಂತ ಆರ್ ಟಿ ಐಲಿ ರಿಪ್ಲೈ ಕೊಟ್ಟಿದ್ರು. ಈವನ್ ಅವ್ರದ್ದು ಇಂಟರ್ವ್ಯೂನೂ ಆಗಿಲ್ಲ ಇನ್ನೂ, ಆ್ಯಂಡ್ ರಿಸಲ್ಟ್ ಕೂಡ ಬಂದಿಲ್ಲ. ಬಟ್ ಇವರು ಮತ್ತೆ ಸೇಮ್ ರಿಪ್ಲೈ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಆರ್ ಟಿ ಐ ತೋರಿಸ್ತೀನಿ. ಸೊ ಆರ್ ಟಿ ಐ ರಿಪ್ಲೈ ಬಂದುಬಿಟ್ಟು ನೋಡಿ, ಡೇಟ್ ಆಫ್ ಆಕ್ಷನ್ 7/4 ಅಂತ ಇದೆ. ಬಟ್ ನನಗೆ ಆರ್ ಟಿ ಐ ರಿಪ್ಲೈ ಬಂದಿದ್ದು ನಿನ್ನೆ. ಸೊ 5ನೇ ತಾರೀಕು, ನಿನ್ನೆ 7ನೇ ತಾರೀಕು, ಓಕೆ, ನಿನ್ನೆನೇ ರಿಪ್ಲೈ ಬಂದಿದ್ದು. ಬಟ್ 5ಕ್ಕೆ ಇಂಟರ್ವ್ಯೂ ಮುಗ್ದಿರೋದು. ಸೊ 5ಕ್ಕೆ ಇಂಟರ್ವ್ಯೂ ಮುಗ್ದಿದೆ. ಆ್ಯಂಡ್ ಆಕ್ಷನ್ ಅವ್ರು ತಗೊಂಡಿರೋದು 7ಕ್ಕೆ. ಮೇ ಬಿ ಸ್ಕೋರ್ ಕಾರ್ಡ್ ಕೊಡ್ಬೋದಿತ್ತೇನೋ, ಯಾಕೆಂದರೆ ಇಂಡಿಯನ್ ಬ್ಯಾಂಕ್ ಎಲ್ ಬಿ ಒ ಇಂಟರ್ವ್ಯೂ ಆದಮೇಲೆ ಒಬ್ಬರು ಆರ್ ಟಿ ಐ ಹಾಕಿದ್ರು. ಸೊ ಅವರಿಗೆ ಸ್ಕೋರ್ ಕಾರ್ಡು ವಿತ್ ಕಟ್ ಆಫು ಕೊಟ್ಟಿದ್ರು. ಅಂದರೆ ಬೇರೆ ಸ್ಟೇಟ್ ಅವರು ಇಂಡಿಯನ್ ಬ್ಯಾಂಕ್ ಎಲ್ ಬಿ ಒಗೆ ಹಾಕಿದ್ದು. ಬಟ್ ಇವರು ರಿಪ್ಲೈ ಕೊಟ್ಟಿಲ್ಲ. ಬಟ್ ಇಟ್ಸ್ ಓಕೆ, ಹೆಂಗಿದ್ರು ಇನ್ನೊಂದು ವಾರ 10 ದಿನದಲ್ಲಿ ರಿಸಲ್ಟೇ ಬರುತ್ತೆ ಅಂತ ಹೇಳಿದ್ದಾರೆ ನಾವು ಇಂಟರ್ವ್ಯೂಗೆ ಹೋದವರಿಗೆಲ್ಲರಿಗೂ. ಆ್ಯಂಡ್ ಇವ್ರು ರಿಪ್ಲೈ ಕರೆಕ್ಟಾಗಿ ಕೊಟ್ಟಿಲ್ಲ, ಈ ಬ್ಯಾಂಕವ್ರು ಯಾವುದಕ್ಕೂ ರಿಪ್ಲೈ ಕೊಡಲ್ಲ ಅಂತ ಬೈಕೊಳ್ಳೋಕ್ಕೂ ಆಗಲ್ಲ. ಯಾಕೆ ಅಂತಂದರೆ ಮಿಸ್ ಆದರೆ ಅದೇ ಬ್ಯಾಂಕಿಗೆ ಹೋಗಿ ಕೆಲಸ ಮಾಡಬೇಕು. ಸೊ ಅದಕ್ಕೋಸ್ಕರ ನಮ್ಮ ಬ್ಯಾಂಕ್ ನಾವು ಸಪೋರ್ಟ್ ಮಾಡಬೇಕಲ್ಲ. ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ರಿಸಲ್ಟ್ ವೇಟ್ ಮಾಡ್ತಿರೋರಿಗೆ. ಆ್ಯಂಡ್ ಸುಮ್ಮನೆ ಎಲ್ಲದಕ್ಕೂ ಪೋಲ್ ಹಾಕೋದು, ವರಿ ಆಗೋದು ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಕ್ಟ್ ನಂಬರ್ಸ್ ಅಂತೂ ಸಿಗೋಲ್ಲ. ನಾನು ಆಲ್ರೆಡಿ ಒಂದು ಸಲ ಡಿಸ್ಕಸ್ ಮಾಡಿದ್ದೀನಿ ಕ್ಯಾಟಗರಿ ವೈಸು ಎಷ್ಟು ಜನ ಅಟೆಂಡ್ ಮಾಡಿರ್ಬೋದು ಅಂತ. ಆ್ಯಂಡ್ ನಾನು ಕೂಡ ಎಕ್ಸ್ಪೆಕ್ಟಿಂಗ್ ಸ್ಕೋರ್ದು ಪೋಲ್ ಹಾಕಿದ್ದೆ ಟೆಲಿಗ್ರಾಮ್ ಚಾನಲಲ್ಲಿ. ಅದಕ್ಕೇನೊಂದು 500 ಜನದೇನೋ ಓಟ್ ಹಾಕಿದ್ದಾರೆ. ಸೊ ಆ ಪೋಲಲ್ಲೂ ಕೂಡ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಆ ಮಾರ್ಕ್ಸೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ 6 ಶಿಫ್ಟಲ್ಲಿ ಆಗಿದ್ದು. ಸೊ 6 ಶಿಫ್ಟಲ್ಲಿ ಆಗಿರೋದ್ರಿಂದ ನಾರ್ಮಲೈಸೇಷನ್ ಆಗುತ್ತೆ. ಯಾವ ಶಿಫ್ಟಿಗೆ ಮಾರ್ಕ್ಸ್ ಸಿಗುತ್ತೆ, ಯಾವ ಶಿಫ್ಟಲ್ಲಿ ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದಮೇಲೆ ಸ್ಕೋರ್ ಕಾರ್ಡ್ ಬಿಡ್ತಾರಾ ಅಥವಾ ಮೊದಲೇ ಬಿಡ್ತಾರೆ ಅಂತ ಗೊತ್ತಿಲ್ಲ. ಸೊ ಯಾವುದಕ್ಕೂ ಮತ್ತೆ ಒಂದು ಸಲ ನಾನು ಆರ್ ಟಿ ಐ ಹಾಕಿರ್ತೀನಿ. ಇನ್ ಕೇಸ್ ಅವ್ರು ಸ್ಕೋರ್ ಕಾರ್ಡ್ ಬಿಡಲಿಲ್ಲ ಅಂತಂದರೆ, ನಂದೇನಾದ್ರು ಕ್ಲಿಯರ್ ಆಗಲಿಲ್ಲ ಅಂತ ಅಂದರೆ ಫ್ಯೂಚರ್ ರೆಫರೆನ್ಸ್ಗೆ ಎಷ್ಟು ಸ್ಕೋರ್ ಬಂದಿತ್ತು, ಎಷ್ಟರಿಂದ ಮಿಸ್ ಆಗಿದೆ ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ಮತ್ತೆ ನಾನು ಆರ್ ಟಿ ಐ ಫೈಲ್ ಮಾಡ್ತೀನಿ. ಸೊ ನೀವು ಯಾರಾದರೂ ಆರ್ ಟಿ ಐ ಫೈಲ್ ಮಾಡಿದರೆ ಫೈಲ್ ಮಾಡಿ. ಆ್ಯಂಡ್ ತುಂಬ ಜನ ಆರ್ ಟಿ ಐ ಏನಾದರೂ ಫೈಲ್ ಮಾಡಿದರೆ ನಮ್ಮ ರೆಕ್ರೂಟ್ಮೆಂಟ್ಗೆ ತೊಂದರೆ ಆಗುತ್ತಾ ಅಂತ ಕೇಳ್ತಿದ್ರಿ. ಸೊ ಏನೂ ತೊಂದರೆ ಆಗಲ್ಲ ಆರ್ ಟಿ ಐ ಫೈಲ್ ಮಾಡಿದರೆ, ಅದು ನಮ್ಮ ರೈಟ್ಸು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.